ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಟು ಲಿಖಿತ ರೆಡ್ಡಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಏನಪ್ಪ ಇದು ವಿಡಿಯೋ ಅಂದರೆ, ಸೊ ನನಗೆ ಹುಷಾರಿಲ್ದಿರೋ ಕಾರಣ ಈ ನಡುವೆಲ್ಲ ಹುಷಾರೇ ಇಲ್ಲ ಫ್ರೆಂಡ್ಸ್. ಅದೇನಾಗಿದೆಯೋ ಏನೋ ಗೊತ್ತಿಲ್ಲ. ಸೊ ಒಂದು ಹೋದರೆ ಒಂದು. ಸೊ ಅದಕ್ಕೋಸ್ಕರ ವೀಡಿಯೋ ಯಾವಾಗೂ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಎಲ್ಲಿಗಪ್ಪ ಹೋಗಿದ್ವಿ ಅಂದರೆ, ಸೊ ಹಾಸ್ಪಿಟ್ಲ್ಗೆ ಹೋಗಿದ್ವಿ. ಸೊ ಹಾಸ್ಪಿಟ್ಲ್ಗೆ ಹೋಗಿ ಅವ್ರ ಹತ್ರ ಎಲ್ಲ ಚೆಕ್ ಮಾಡಿಸ್ಕೊಂಡು ರಿಟರ್ನ್ ಬಂದ್ವಿ. ಸೊ ಬರಬೇಕಾದ್ರೆ ಹಾಗೆ ಕ್ಯಾಪ್ಚರ್ ಮಾಡಿರೋ ಅಂಥದ್ದು. ಸೊ ಇಲ್ಲಿ ನೋಡೋದು ಗ್ರೀನರಿ ಏನಾಗಿದೆ ಅಂತ ಗೊತ್ತಿಲ್ಲ, ಬಟ್ ತುಂಬಾ ಹುಷಾರಿಲ್ದಿರೋ ಥರ ಆಗ್ತಾಯಿದೆ. ಹಾಗೆ ಅಲ್ಲೆಲ್ಲ ನೋಡಿದ್ರಲ್ಲ, ಅದೆಲ್ಲ ಹುಳ್ಳಿಕಾಳು. ಸೊ ಇದೆಲ್ಲ ನೋಡಿ ಸಕ್ಕತ್ತಾಗಿ ಕಾಣಿಸುತ್ತೆ, ಗ್ರೀನರಿ ಅಲ್ವಾ. ಸೊ ಈಗ ಮನೆಗೆ ರೀಚ್ ಆದ್ವಿ ಫ್ರೆಂಡ್ಸ್. ಆಲ್ರೆಡಿ ಡ್ರೆಸ್ ಚೇಂಜ್ ಕೂಡ ಆಯಿತು. ಏನಕ್ಕೆ ಹಾಸ್ಪಿಟ್ಲಿಗೆ ಹೋಗಿದ್ದಂದರೆ, ನೀವು ನೋಡ್ಬೋದು ಈ ಕಡೆ ನನಗೊಂದು ಸ್ವಲ್ಪ ಊತ ಆಗಿದೆ, ಥ್ರೋಟ್ ಇನ್ಫೆಕ್ಷನ್ ಆಗಿದೆ ನನಗೆ. ಸೊ ಅದಕ್ಕೋಸ್ಕರ ಹೋಗಿತ್ತು ಹಾಸ್ಪಿಟ್ಲಿಗೆ. ನನಗೆ ಅಲ್ಲಿ ಏನು ತಿನ್ನೋಕ್ಕೂ ಆಗ್ತಾಯಿಲ್ಲ, ನುಂಗೋಕ್ಕೂ ಆಗ್ತಾಯಿಲ್ಲ. ಸೊ ಒಂದು 2 ಡೇಸಿಂದ ಆ ಥರ ಆಗಿದೆ. ಸೊ ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗಿದ್ದು. ಸೊ ಈಗ ಏನಾದರೂ ಒಂಚೂರು ತಿಂದು ಟ್ಯಾಬ್ಲೆಟ್ ಹಾಕ್ಕೊಬೇಕು. ಸೊ ಬನ್ನಿ. ಹಾಗೆ ಡಾಕ್ಟರ್ ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು. ಸೊ ತಿಂದು ಸ್ವಲ್ಪ ಹೊತ್ತು ಮಲಗಿದ್ದೆ. ಸೊ ಅದಾದಮೇಲೆ ಬಂದು ಈಚೆ ಇದ್ದೆ ಫ್ರೆಂಡ್ಸ್. ನೀವು ನೋಡ್ಬೋದು, ಇದು ನನಗೆ ಹೆಂಗೆ ಅನಿಸ್ತು ಅಂದರೆ, ಈಗ ಹುಣ್ಸೆಹಣ್ಣು ಇರುತ್ತಲ್ವ, ಈಗ ಹುಣ್ಸೆಹಣ್ಣು ಸೀಸನ್. ಸೊ ಎಲ್ಲರೂ ಹುಣ್ಸೆಹಣ್ಣು ಹೊಡೆಯೋದು ಎಲ್ಲ ಮಾಡ್ತಾಯಿರ್ತಾರೆ. ಸೊ ಹುಣ್ಸೆಹಣ್ಣು ಏನಾದ್ರು ಕರ್ರಗಾಗಿ ಬಿಸಾಕಿದಾರೇನೋ ಅಂತ ಅಂದ್ಕೊಂಡಿದ್ದೆ. ಅದು ಫಸ್ಟು ನೋಡಿದಾಗ ತಿರುಗಿ ನೋಡಿದೆ, ಅದು ಮೂವ್ ಆಗ್ತಾನೇ ಇತ್ತು. ನನಗೆ ಶಾಕು, ತುಳಿದ್ಬಿಡ್ತಾಯಿದ್ದೆ ನಾನು ಅದು ಆ್ಯಕ್ಚುಲಿ ಹೇಳಬೇಕಂದ್ರೆ. ಸೊ ನೋಡಿ ಎಷ್ಟು ನೀಟಾಗಿ ಹೋಗ್ತಾಯಿದೆ. ಬಟ್ ಅದು ಏನು ಹುಳ ಏನೂ ನನಗೆ ಗೊತ್ತಿಲ್ಲ, ಅದ್ರ ಹೆಸರೇ ಗೊತ್ತಿಲ್ಲ. ಸೊ ನಿಮ್ಗೇನಾದರೂ ಗೊತ್ತಿದ್ರೆ ನಂಗೆ ಕಮೆಂಟ್ ಮಾಡಿ. ಸೊ ಆಗ ನಾನು ತಿಳ್ಕೊತೀನಿ. ಸೊ ಅದನ್ನು ಏನಂತಾರೆ ನಂಗೆ ಸೀರಿಯಸ್ಸಾಗಿ ಗೊತ್ತಿಲ್ಲ. ಅದನ್ನು ನೋಡಿ ನಾನೇ ಶಾಕ್ ಆದೆ, ಈ ಥರ ಹುಳ ಕೂಡ ಇದೆಯಾ ಅನ್ನೋ ಥರ. ನೋಡಿ ಅದು ಸೇಮ್ ಅದರ ಲೇಯರೆಲ್ಲ ಸ್ವಲ್ಪ ಹುಣ್ಸೆಹಣ್ಣು ಥರನೇ ಇದೆ. ಅಂದರೆ ಸೆಂಟ್ರಲ್ಲಿ ನಾರೇನೋ ಅಂತ ಅನಿಸುತ್ತೆ. ಅದು ನೋಡಿ ಮುಂದೆ ಎರಡು ಹೆಂಗೆ ಬಿಟ್ಕೊಂಡು ಬರ್ತಾಯಿದೆ. ಬಟ್ ಅದು ಸಖತ್ ಬೇಗನೆ ಮೂವ್ ಆಗುತ್ತೆ. ಅಂದರೆ ಎಲ್ಲಾದರೂ ಅಪ್ ಡೌನ್ ಇದ್ದರೆ ನಿಧಾನವಾಗಿ ಹೋಗುತ್ತೆ ನೋಡಿ. ಏನೋ ಅದಾದಮೇಲೆ ಮಾಡಿ ಮೇಲೆ ಬಟ್ಟೆ ಒಣಗಾಕಿದ್ದೆ. ಸೊ ನನ್ನ ಮಗಳು ನೋಡಿ ನೆಲ್ಲ ಒಣಗಿ ವೀಡಿಯೋ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ಮೇಲೆಗಡೆ ಬಂದೆ. ಸೊ ಎಲ್ಲ ಎತ್ತಲ್ಲಿ ಹಾಕಿದರೆ ಅವಳು ಚಡ್ಡಿಗಳೆಲ್ಲ ನೀಟಾಗಿ ಇಕ್ಕಿದ್ರೆ ಅವಳು ಇನ್ನೊಂದು ಥರ ಚಡ್ಡಿಗಳು ಇಕ್ಕೊತಾ ಇದ್ದಾಳೆ ನೋಡಿ. ತಟ್ಟಿ ಇಕ್ತಾ ಇದ್ದಾಳೆ. ಅವಳಿಗೆ ಕ್ರೇಜ್ ಫ್ರೆಂಡ್ಸ್, ಜುಟ್ಟಿ ಹಾಕಿ ಹೂವು ಮುಡಿಸ್ಬೇಕನ್ನೋದು ನೋಡಿ ಯಾವ ಥರ ಇದ್ದಾಳೆ. ಸೊ ಹಾಗೆ ಅವಳಿಗೆ ಪಝಲ್ ಗೇಮ್ ಅಂದರೆ ತುಂಬ ಇಷ್ಟ. ಸೊ ಅವ್ರ ಅಪ್ಪಗೆ ಹೇಳಿದ್ದೆ. ಸೊ ಅದಕ್ಕೆ ತಂದರು. ಆ ಥರ ಜೋಡಿಸೋದು ಅಂದರೆ ಇದೊಂಥರ ಡಿಫ್ರೆಂಟಾಗಿದೆ. ಆಗ ಎ ಫಾರ್ ಆ್ಯಪಲ್ ಅಂತಿತ್ತು. ಸೊ ಈಗ ಏರ್ಪ್ಲೇನಾಗಿ ಹೋಗಿದೆ. ಸೊ ಅದಾದಮೇಲೆ ಪಾತ್ರೆ ಜೋಡಿಸ್ಬೇಕಿತ್ತು. ಪಾತ್ರೆ ಎಲ್ಲ ಜೋಡಿಸಿ ಬಿಸಿನೀರು ಕುಡಿಯೋಕೆ ಹೇಳಿದ್ರು ಡಾಕ್ಟರ್, ಬಿಸಿ. ಸೊ ಅದಕ್ಕೆ ಕಾಯಿಸ್ತಾ ಇದೆ. ಇನ್ನು ಸಾಂಬಾರಿಗಾದರೆ ಚಟ್ನಿ ಮತ್ತು ಸ್ವಲ್ಪ ಚಪಾತಿ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಅನ್ನಕ್ಕಾದರೆ ಒಂಚೂರು ಸಾಂಬಾರಿದೆ. ಸೊ ಅದಕ್ಕೆ ಚಪಾತಿ ಇಟ್ಟು ಕಳಿಸ್ತಾ ಇದೆ. ಸೊ ಎಲ್ಲ ನನ್ನ ಕೆಲಸ ಮುಗಿಸಿದಾದ್ಮೇಲೆ ಚಪಾತಿ ತೀಡಿ ಊಟ ಕೂಡ ಮಾಡಿ ಮಲ್ಕೊಂಡೆ. ಸೊ ನನಗೆ ತುಂಬಾ ಟಯರ್ಡ್ ಆಗ್ತಾಯಿತ್ತು. ಗಂಟ್ಲು ಬೇರೆ ಸಿಕ್ಕಾಪಟ್ಟೆ ನೋವು ಆಗ್ತಾ ಇರೋದ್ರಿಂದ ಇನ್ನೂ ಇದೆ ನನಗೆ ನೋವು. ಸೊ ಆದರೂ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ವೀಡಿಯೋ ನಾನು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ಬಾಯ್. ಥ್ಯಾಂಕ್